ನಮಸ್ಕಾರ. ಚೆನ್ನೈ ವಿರುದ್ಧದ ಪಂದ್ಯ ಮುಂಬೈ ತಂಡಕ್ಕೆ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ರೋಹಿತ್. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ತನ್ನ ಪ್ರಶಸ್ತಿ ಸೂರ್ಯಗೆ ನೀಡಿ ಗೆದ್ದರು ಎಲ್ಲರ ಮನ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ ಮುಂಬೈ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಟಾಟಾ IPL 2025 ಡಬಲ್ ಹೆಡರ್ ನ ಎರಡನೇ ಹಾಗೂ ಟೂರ್ನಿಯ 38ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಇದರೊಂದಿಗೆ ಇನ್ನು ಮುಂಬೈ ತಂಡ ತನ್ನ ನೆಟ್ ಅನ್ನು ಕೂಡ ಅಭಿವೃದ್ಧಿಪಡಿಸಿಕೊಂಡಿದೆ ಅಂತ ಹೇಳಬಹುದು. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 176 ರನ್ ಕಲೆ ಹಾಕಿತು. ತಂಡದ ಪರ ರವೀಂದ್ರ ಜಡೇಜಾ, ಅಜಿಯಾ 53 ರನ್ ಮತ್ತು ಶಿವಮ್ ದುಬೆ ಅರ್ಧ ಶತಕ ಗಳಿಸಿದರು. ಇತ್ತ ಮುಂಬೈ ತಂಡದ ಪರ ಬೂಮ್ರಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಮುಂಬೈ ತಂಡಕ್ಕೆ ರೋಹಿತ್ ರವರು ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಈ ಮಧ್ಯೆ ರೈನ್ ರಿಕಲ್ಟನ್ 24 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಅದಾದ ಬಳಿಕ ಜೊತೆಯಾದ ರೋಹಿತ್ ಮತ್ತು ಸೂರ್ಯಕುಮಾರ್ ಯಾದವ್ ಶತಕಕ್ಕೂ ಹೆಚ್ಚಿನ ಜೊತೆ ಆಟವನ್ನು ನಡೆಸುವ ಮೂಲಕ ಮುಂಬೈ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ಟರು ಸ್ನೇಹಿತರೆ. ತಂಡದ ಪರ ರೋಹಿತ್ 45 ಎಸೆತಗಳಿಂದ ಅಜಿಯಾ 76 ರನ್ ಮತ್ತು ಸೂರ್ಯಕುಮಾರ್ ಯಾದವ್ ಕೇವಲ 30 ಎಸೆತಗಳಿಂದ ಅಜಿಯಾ 68 ರನ್ ಬಾರಿಸಿದರು. ಇದರೊಂದಿಗೆ ಮುಂಬೈ ತಂಡ ನಿಗದಿತ ಟಾರ್ಗೆಟ್ ಅನ್ನು 15.4 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ಈ ಮುಖ್ಯವಾಗಿ ಎಲ್ ಕ್ಲಾಸಿಕೋ ಬ್ಯಾಟಲ್ ನಲ್ಲಿ ಮುಂಬೈ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನುದೀಗ ಈ ಪಂದ್ಯದಲ್ಲಿ 76 ರನ್ಗಳ ಅಜಿಯಾ ಇನ್ನಿಂಗ್ಸ್ ಆಡಿದ ರೋಹಿತ್ ರವರು ಆಫ್ ದಿ ಪ್ರಶಸ್ತಿಗೆ ಭಾಜನರಾದರು. ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರೋಹಿತ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ಇಂದಿನ ಪಂದ್ಯ ನಮಗೆ ತುಂಬಾ ವಿಶೇಷವಾಗಿತ್ತು. ನಾನು ನನ್ನ ಕಡೆಯಿಂದ ಉತ್ತಮ ಆಟವಾಡುವ ಪ್ರಯತ್ನ ಪಟ್ಟಿದ್ದೆ ಮತ್ತು ಅದರಲ್ಲಿ ಸಫಲತೆಯನ್ನ ಕಂಡಿದ್ದೆ. ಆದರೂ ಮುಂಬೈ ತಂಡದ ಈ ಗೆಲುವಿನ ಹೀರೋ ಸೂರ್ಯಕುಮಾರ್ ಯಾದವ್ ಎಂದು ಹೇಳುವ ಮೂಲಕ ಎಲ್ಲರನ್ನ ಕೂಡ ಅಚ್ಚರಿಗೆ ದೂಡಿದರು ರೋಹಿತ್. ಮತ್ತು ಮಾತು ಮುಂದುವರಿಸಿದ ಅವರು, ಇಂದಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಶಾರ್ಟ್ ಸೆಲೆಕ್ಷನ್, ಕಾನ್ಫಿಡೆನ್ಸ್ ಹಾಗೂ ಅವರ ಟೆಂಪರ್ಮೆಂಟ್ ಎಲ್ಲವೂ ಟಾಪ್ ಕ್ಲಾಸ್ ನಲ್ಲಿ ಇತ್ತು. ತಂಡಕ್ಕೆ ಅಗತ್ಯವಿದ್ದಾಗ ಅತ್ಯಂತ ಅದ್ಭುತ ಇನ್ನಿಂಗ್ಸ್ ಆಡಿದ್ದು ಸೂರ್ಯ. ಈ ಪ್ರಶಸ್ತಿ ಬಹುಶಃ ನನಗಿಂತ ಹೆಚ್ಚಾಗಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ರೋಹಿತ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರಿಸಿದ ಅವರು, ಟೂರ್ನಿಯ ಮೊದಲ 4 ಪಂದ್ಯಗಳಲ್ಲಿ ನಾವು ನೀರಸ ಪ್ರದರ್ಶನವನ್ನ ನೀಡಿದ್ದೆವು. ಆದಿಯಾಗೂ ಇದೀಗ ತಂಡ ಉತ್ತಮ ಲಯದಲ್ಲಿದೆ ಮತ್ತು ಮುಂಬರುವ ಪಂದ್ಯಗಳನ್ನ ಗೆದ್ದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ನೀಡುವುದೇ ನಮ್ಮ ಮುಖ್ಯ ಟಾರ್ಗೆಟ್ ಆಗಿದೆ ಎಂದು ರೋಹಿತ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಸದ್ಯ ಮುಂಬೈ ಈ ಹಂತದಲ್ಲಿ ಬ್ಯಾಟಿಂಗ್, ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ಗಳಲ್ಲಿ ಉತ್ತಮವಾಗಿ ಕಾಣಿಸಿಕೊಳ್ಳುತ್ತಿದೆ. ಇದೀಗ ಇದೇವನ್ನ ಮುಂದುವರಿಸಿಕೊಂಡು ಪ್ಲೇ ಆಫ್ ತಲುಪಲಿದ್ದೇವೆ ಎಂದು ರೋಹಿತ್ ಹೇಳಿದ್ದಾರೆ. ನೋಡಿದ್ರಲ್ಲ, ಚೆನ್ನೈ ವಿರುದ್ಧ ಮುಂಬೈ ಗೆದ್ದ ಬಳಿಕ ಹಿಟ್ ಮ್ಯಾನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.